ತಿಂದ್ಮೇಲೆ ನೀರು ಕುಡಿಯಲೇಬೇಕು. ಅಕ್ರಮವಾಗಿ ಮೈನಿಂಗ್ ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಇದೀಗ ಈ ಗತಿ ಗಾಲಿ ಜನಾರ್ದನ ರೆಡ್ಡಿಗೆ ಮತ್ತೊಮ್ಮೆ ಒದಗಿ ಬಂದಿದೆ. ಯಾವ ಗಣಿಗಾರಿಕೆಯಿಂದ ರೆಡ್ಡಿ ಸಾಮ್ರಾಜ್ಯ ಬೆಳೆದಿತ್ತೋ ಅದೇ ಮೈನಿಂಗ್ನಿಂದ ಗಣಿ ಧಣಿ ಮತ್ತೊಮ್ಮೆ ಜೈಲು ಪಾಲಾಗುವಂತಾಗಿದೆ. ಆಂಧ್ರಪ್ರದೇಶದ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮತ್ತೊಮ್ಮೆ ಗಾಲಿ ಜನಾರ್ದನ ರೆಡ್ಡಿ ಲಾಕ್ ಆಗಿದ್ದಾರೆ. ಮೈನಿಂಗ್ ಕೇಸ್ ವಿಚಾರಣೆ ನಡೆಸಿದ ಸಿಬಿಐ ವಿಶೇಷ ನ್ಯಾಯಾಲಯ ಇಂದು ಮಹತ್ವದ ತೀರ್ಪು ಪ್ರಕಟ ಮಾಡಿದೆ. ಸಿಬಿಐ ತನಿಖೆಯಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅಪರಾಧ ಸಾಬೀತಾಗಿದೆ. ಹೈದರಾಬಾದ್ ಸಿಬಿಐ ಕೋರ್ಟ್ ಜನಾರ್ದನ ರೆಡ್ಡಿಗೆ 7 ವರ್ಷ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ರೆಡ್ಡಿ ಸೇರಿ 5ರನ್ನ ಸಿಬಿಐ ವಶಕ್ಕೆ ಪಡೆದು ಹೈದರಾಬಾದ್ನ ಚಂಚಲಗೂಡ ಜೈಲಿಗೆ ಶಿಫ್ಟ್ ಮಾಡಿದೆ. ಓಬಳಾಪುರಂ ಮೈನಿಂಗ್ ಕೇಸ್ನ ಪ್ರಮುಖ ಆರೋಪಿ ಶ್ರೀನಿವಾಸ್ ರೆಡ್ಡಿ, 2ನೇ ಆರೋಪಿ ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ಪ್ರಕಟವಾಗಿದೆ. 3ನೇ ಆರೋಪಿ ವಿಡಿ ರಾಜಗೋಪಾಲ್, 4ನೇ ಆರೋಪಿಯಾಗಿ ಓಬಳಾಪುರಂ ಮೈನಿಂಗ್ ಕಂಪನಿಯನ್ನ ಹೆಸರಿಸಲಾಗಿತ್ತು. ಇನ್ನು 7ನೇ ಆರೋಪಿ ಮೆಹಫೂಜ್ ಅಲಿ ಖಾನ್ ತಪ್ಪಿತಸ್ಥರು ಅಂತ ಸಿಬಿಐ ಕೋರ್ಟ್ ಆದೇಶ ಹೊರಡಿಸಿದೆ. ಗಣಿಯಿಂದಲೇ ಮೆರೆದು, ಗಣಿಯಿಂದಲೇ ಸಾಮ್ರಾಜ್ಯ ಕಟ್ಟಿ, ಗಣಿಯಿಂದಲೇ ಒಮ್ಮೆ ಜೈಲು ಸೇರಿ ಹೊರಬಂದಿದ್ದ ಗಣಿ ಧಣಿ ಜನಾರ್ದನ್ ರೆಡ್ಡಿಗೆ ಮತ್ತೊಮ್ಮೆ ಚಂಚಲಗೂಡ ಜೈಲೂಟ ಫಿಕ್ಸ್ ಆಗಿದೆ.